ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯ ಪಟ್ಟಿಯಿಂದ ನನ್ನ ಹೆಸರನ್ನು ಕೈಬಿಟ್ಟು ತರಾತುರಿಯಾಗಿ ಚುನಾವಣೆ ನಡೆಸಲಾಗಿದೆ ಎಂದು ಸಂತೋಷ್ ಆರೋಪಿಸಿದ್ದಾರೆ. ವಿವಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ತರಾತುರಿಯಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಮತದಾರರ ಪಟ್ಟಿಯನ್ನು ಕೇಳಿದಾಗ ದೃಢೀಕೃತ ಪತ್ರ ನೀಡದೆ ಜೆರಾಕ್ಸ್ ಕಾಪಿ ನೀಡಿದ್ದಾರೆ. ಅದನ್ನು ನೋಡಿದಾಗ ನನ್ನ ಹೆಸರು ಕೈಬಿಟ್ಟಿರುವುದು ತಿಳಿದು ಬಂದಿದೆ. ಯಾವುದೇ ನೋಟಿಸ್ ನೀಡದೆ ಏಕಾಏಕಿಯಾಗಿ ಕೈಬಿಟ್ಟಿರುವುದು ಖಂಡನೀಯ. ಈ ನಿರ್ಧಾರ ತೆಗೆದುಕೊಂಡಿರುವ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳೇ ಇದಕ್ಕೆ ನೇರ ಹೊಣೆಯಾಗುತ್ತಾರೆ. ರಾಜ್ಯ ಸರ್ಕಾರಕ್ಕೂ ನೀಡಬೇಕಾದ ಪಟ್ಟಿಯನ್ನು ನೀಡದೆ ತರಾತುರಿಯಲ್ಲಿ ಈ ಕೆಲಸ ಮಾಡಿದ್ದಾರೆ. ಬೈಲಾ ನಿಯಮವನ್ನು ಉಲ್ಲಂಘಿಸಿ ಅಕ್ರಮವಾಗಿ ಮನಸು ಇಚ್ಛೆ ಚುನಾವಣೆ ನಡೆಸಿದ್ದಾರೆ. ಇದರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಚುನಾವಣೆ ಘೋಷಣೆಯಾಗಿದ್ದು ಮಾನ್ಯ ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ತರಾತುರಿಯಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. 11 ಮತ್ತು 12 ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. 11, 12ನೇ ತಾರೀಕು ಆದರೂ 11ನೇ ತಾರೀಕು ಸಂಜೆ 6 ಗಂಟೆಗೆ ಪತ್ರವನ್ನು ಕೊಡ್ತಾರೆ. ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಕೊಡ್ತಾರೆ. ಮತದಾರ ಪಟ್ಟಿ ಪರಿಷ್ಕರಣೆ ಕೊಟ್ಟಾಗ ನಮಗೆ ಚುನಾವಣಾಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾಗ ನಾವು ಪಟ್ಟಿ ಕೊಡಿ ಅಂತ ಕೇಳಿದಾಗ ದೃಢೀಕೃತ ಕಾಪಿ ಕೊಡಲ್ಲ, ಜೆರಾಕ್ಸ್ ಕಾಪಿಯನ್ನು ಕೊಡ್ತಾರೆ. ಜೆರಾಕ್ಸ್ ಕಾಪಿ ನೋಡಿದಾಗ ನನ್ನ ಹೆಸರು ಹಾಸನ ತಾಲೂಕು ಮತದಾರ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 215 ವೆಂಕಟೇಶ ಏಟಿ, ನೀವು ಸಂಘ ವಿರೋಧಿ ಚಟುವಟಿಕೆ ಮಾಡಿರೋ ಪ್ರಯುಕ್ತ ಸಂಘದ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದೇವೆಂದು ದೃಢೀಕರಿಸ್ತಾರೆ. ಈ ನಿಟ್ಟಿನಲ್ಲಿ ನನ್ನನ್ನು ಏಕೆ ನೋಟಿಸ್ ಕೊಡದಲೆ, ಏನು ಮಾಡದಲೆ ಏಕಾಏಕಿ ನಿರ್ಧಾರ ತಗೊಂಡಿರೋದು ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷೆ ಸುಜಾತಾ ಮಾತನಾಡಿ, ಸಂಘವು ಈ ರೀತಿಯ ಎಲೆಕ್ಷನ್ ನಡೆಸುವುದನ್ನು ಮೈಗೂಡಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ಅಕ್ರಮ ನಡೆಸಿದ್ದಾರೆ. ಕಾನೂನುಬದ್ಧವಾಗಿ ಕೆಲಸ ನಿರ್ವಹಿಸಿಲ್ಲ. ಮಾಜಿ ಜಿಲ್ಲಾಧ್ಯಕ್ಷೆ ಚೈತ್ರ ಅವರು ಅಧ್ಯಕ್ಷ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಈ ಚುನಾವಣಾ ಅನುಮೋದನೆಯನ್ನು ಸರಿಯಾಗಿ ನಿರ್ವಹಿಸಿಲ್ಲ. ಇದೆಲ್ಲವನ್ನು ಕಾನೂನು ಬಾಹಿರವಾಗಿ ಮೈಗೂಡಿಸಿಕೊಂಡಿದ್ದಾರೆ. ಇವರು ಈ ಅಧ್ಯಕ್ಷ ಸ್ಥಾನಕ್ಕೆ ಅನರ್ಹರು ಎಂದು ತಿಳಿಸಿದರು. ಸೊ ಇವರು ಮೈಗೂಡಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈ ಥರ ಎಲೆಕ್ಷನ್ನ ಮಾಡೋದಕ್ಕೆ ಈ ಒಂದು ಏನು ಟೀಮು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೋ ಇವರು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಬೇಕಾದಂತಹ ಚುನಾವಣಾಧಿಕಾರಿನ ಇವರೇ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ 19 ಜನ ಬೇಕಾಗಿತ್ತು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು. ನಾನು ಮೊದಲು ಚುನಾವಣಾ ಕೊಠಡಿಗೆ ಹೋದೆ ಸರ್. ನಾನು ಎಲೆಕ್ಷನ್ಗೆ ನಾಮಿನೇಷನ್ ಮಾಡೋಕ್ಕಂತ ಹೋದಂಥ ಸಂದರ್ಭದಲ್ಲಿ CB ಜಯರಾಮ್ ಅಂತ ಇದೆ, 200 ರೂಪಾಯಿ ದುಡ್ಡು ಕಟ್ಟಾಗಿದ್ದು ಇದೆ. ಆ ರೌಂಡ್ ಅಪ್ ಮಾಡಿ ರದ್ದು ಅಂತ ಇದೆ ಸರ್. ರದ್ದು ಅಂತ ಮಾಡೋಕ್ಕೆ ಅವರಿಗೆ ರೈಟ್ಸೇ ಇಲ್ಲ ಸರ್. ಅದು ಏನೇ ಒಂದು ರದ್ದು ಮಾಡಬೇಕಾದ್ರೆ ನಾವು ಸಂಘ ವಿರೋಧ ಚಟುವಟಿಕೆ ಮಾಡಿದರೆ, ನಾನು ಈ 2026-31 ಚುನಾವಣೆ ಸಂಘದ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದೆ.